ಇಂಥ ಬಸವಣ್ಣವರ ತತ್ವಗಳು ಈಗ ಆ ತತ್ವಗಳನ್ನ ಬರೀ ಅವರು ಬೋಧಿಸಲಿಲ್ಲ, ಹೇಳಲಿಲ್ಲ, ಸಾರಲಿಲ್ಲ, ಅವರು ಆಚರಿಸಿ ತೋರಿಸಿದರು. ಇವತ್ತು ನನಗೆ ಬಹಳ ಹೆಚ್ಚಿನ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇಂಥ ಅಮೂಲ್ಯವಾದಂಥ ಕೃತಿಯನ್ನ ನಮ್ಮ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಅಲಿಗಾರ್ ಅವರು ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದು ಬರೀ ನಾನಲ್ಲ, ನೀವಲ್ಲ, ಇಡೀ ಕರ್ನಾಟಕ ರಾಜ್ಯದ ಪೊಲೀಸ್ ಪಡೆ ಮತ್ತು ಕರ್ನಾಟಕ ರಾಜ್ಯದ ಜನ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಬಸವಣ್ಣವರ ಬಗ್ಗೆ ಎರಡು ಮಾತಿಲ್ಲ. ಬಸವಣ್ಣವರಷ್ಟು ವಿಶಾಲವಾದಂಥ ಮನೋಭಾವ, ವಿಶಾಲವಾದಂಥ ತಾತ್ವಿಕ ತಳಹಳಿ, ಮಾನವೀಯತೆ ಇರತಕ್ಕಂಥ ತತ್ವಗಳನ್ನ ಸುಮಾರು 900 ವರ್ಷಗಳ ಹಿಂದೆ ಬೋಧಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಸವಣ್ಣವರು ಒಬ್ಬರೇ, ಬೇರೆ ಯಾರೂ ಇಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗಿದೆ. ಬಹುಶಃ ಇಡೀ ಜಗತ್ತು ಅಂಧಕಾರದಲ್ಲಿ, ಪರಸ್ಪರ ದ್ವೇಷದಲ್ಲಿ, ಪರಸ್ಪರ ಅಸೂಯೆಯಲ್ಲಿ ಬಳಲ್ತಾ ಇದ್ದಾಗ ಯಾವುದೇ ಮಾನವೀಯ ಗುಣಗಳ ಬಗ್ಗೆ ಯಾವ ಸಮಾಜದಲ್ಲಿಯೂ ಯಾವ ದೇಶದಲ್ಲಿಯೂ ತಿಳುವಳಿಕೆ ಇಲ್ಲದೆ ಇದ್ದಾಗ ಸಮಾನತೆ, ಸ್ತ್ರೀ ಪುರುಷರ ಸಮಾನತೆ, ಕಾಯಕದ ಮಹತ್ವ, ಮಾನವೀಯ ಮೌಲ್ಯಗಳನ್ನ ಜಗತ್ತಿಗೆ ತಿಳಿಸಿರ್ತಕ್ಕಂಥ ಮಹಾನುಭಾವರು ಯಾರಾದರೂ ಇದ್ರೆ ಅದು ಬಸವಣ್ಣವರೊಬ್ಬರೇ, ಬೇರೆ ಯಾರೂ ಇಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗಿದೆ. ಇಂಥ ಬಸವಣ್ಣವರ ತತ್ವಗಳು ಈಗ ಆ ತತ್ವಗಳನ್ನ ಬರೀ ಅವರು ಬೋಧಿಸಲಿಲ್ಲ, ಹೇಳಲಿಲ್ಲ, ಸಾರಲಿಲ್ಲ, ಅವರು ಆಚರಿಸಿ ತೋರಿಸಿದ್ರು, ಪಾಲಿಸಿ ತೋರಿಸಿದ್ರು, ಅವರ ತತ್ವಗಳ ಪ್ರಕಾರ ನಡ್ಕೊಂಡು ತೋರಿಸಿದ್ರು. ಅಂತ ತತ್ವಗಳು ಅವರ ಕಾಲ ಆಗಿ 900 ವರ್ಷಗಳಾಗಿದ್ರು ಸಹಿತ ಇವತ್ತು ಈ ಜಗತ್ತಿನಲ್ಲಿ 1% ಜನ ಫಾಲೋ ಮಾಡ್ತಾ ಇಲ್ಲ, 0.5% ಫಾಲೋ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ನಾವು ವಿಚಾರ ಮಾಡಿದಾಗ ಕೆಲವು ಕಾರಣಗಳು ಮುಂದೆ ಬರ್ತಾವೆ. ಅವುಗಳಲ್ಲಿ ಮುಖ್ಯವಾದಂಥ ಕಾರಣಗಳು ಏನಪ್ಪ ಅಂದ್ರೆ, ನಾವು ಬಸವಣ್ಣನ ಭಕ್ತರನ್ನಿಸಿಕೊಂಡಂಥವ್ರು, ಲಿಂಗಾಯತರಂತಕ್ಕಂಥವ್ರು, ನಾವು ಬಸವಣ್ಣನ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಮಾಡಿ 900 ವರ್ಷ ಕಾಪಾಡಿಕೊಂಡು ಬಂದಿದೆ. ನಮಗೆ ಅರ್ಥ ಆಗಲಿಲ್ಲ. ಬಸವಣ್ಣ ಅಂದ್ರೆ ಗಂಗಾ ನದಿ ಇದ್ದಂಗೆ, ಅದರಲ್ಲಿ ಜಗತ್ತಿನ 700 ಕೋಟಿ ಜನಕ್ಕೂ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರು ಸಹಿತ ಆ ಗಂಗಾ ನದಿ ಎಂದು ಖಾಲಿ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಅರಿತುಕೊಳ್ಳಿಲ್ಲ. ಮೂರ್ಖರು ನಾವು, ದಡ್ಡರು ನಾವು, ಬುದ್ಧಿ ಇಲ್ಲದೆ ಇರ್ತಕ್ಕಂಥ ಜನ ನಾವು. ಆ ಕಾರಣದಿಂದ ಇವತ್ತು ಜಗತ್ತಿನ ನಾನು ಯಾವ ಧರ್ಮದ ಬಗ್ಗೆನೂ, ಎಲ್ಲ ಧರ್ಮದ ಬಗ್ಗೆ ಅಪಾರವಾದ ಗೌರವ ಇದೆ. ಎಲ್ಲ ಧರ್ಮಗಳು ಅವ್ರವ್ರಿಗೆ ಶ್ರೇಷ್ಠ. ಆದರೆ ತುಲನಾತ್ಮಕವಾಗಿ ಯೋಚನೆ ಮಾಡಿದಾಗ ಈವನ್ ಯುರೋಪು, ಇಂಗ್ಲೆಂಡು, ಸ್ವಿಟ್ಜರ್ಲೆಂಡಲ್ಲಿ ಹೆಣ್ಮಕ್ಕಳಿಗೆ ಸಮಾನತೆ ಬರಬೇಕಾದ್ರೆ 20ನೇ ಶತಮಾನ ಬೇಕಾಯಿತು. ಅಂಥ ಕಾಲದಲ್ಲಿ 900 ವರ್ಷಗಳ ಹಿಂದೆ ಸಮಾನತೆ ಸಂದೇಶವನ್ನು ಕೊಟ್ಟು ಸಮಾನತೆಯನ್ನು ಆಚರಿಸಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಜಾತಿ ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿ, ಎಲ್ಲ ಕಾಯಕಗಳು ಸರಿ ಸಮನಾದಂಥ ಮಹತ್ವವನ್ನು ಹೊಂದಿದಾವೆ ಅಂತಕ್ಕಂಥದ್ದನ್ನು ಹೇಳಿ, ಅದೇ ಪ್ರಕಾರ ಮೂಢನಂಬಿಕೆಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಶ್ರೇಯಸ್ಸು ಬಸವಣ್ಣವ್ರದ್ದು ಇದ್ರೂ ಸಹಿತ ಇವತ್ತು ಬಸವಣ್ಣವರ ಅನುಯಾಯಿಗಳ ಸಂಖ್ಯೆ ಜಗತ್ತಿನ ಜನಸಂಖ್ಯೆಯ 1%ಗಿಂತ ಕಡಿಮೆ, ಅಂದ್ರೆ 0.5 ಇದೆ. ಇದಕ್ಕೆ ಕಾರಣ ನಾವೇ. ಇವತ್ತು ಅದರಲ್ಲಿ ಮುಖ್ಯವಾದಂಥ ಕಾರಣ ಏನಂದ್ರೆ, ನಾವು ಬಸವಣ್ಣವರ ತತ್ವಗಳನ್ನ ಅವರು ಬೋಧನೆ ಮಾಡಿ ಆಚರಿಸಿ ತೋರಿಸಿದಂಥ ತತ್ವಗಳನ್ನ ಜಗತ್ತಿಗೆ
ತಿಳಿಸುವುದರಲ್ಲಿ ನಮ್ಮಿಂದ ತಪ್ಪಾಗಿದೆ. ಆ ಕೆಲಸವನ್ನ ಈಗ ನಾವು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂದ್ರೆ, ಈ ರೀತಿ ಏನು ನಮ್ಮ ನನ್ನೊಳಗಿನ ನಾನು ನೀನೇ ಅಂತಕ್ಕಂಥ ಕೃತಿಯನ್ನ ಬಸವರಾಜ ಅಡಿಗಾರ್ ಅವರು ನಿರ್ಮಿಸಿದ್ದಾರೆ. ಈ ಕೃತಿ ಜಗತ್ತಿಗೆ ಬಸವಣ್ಣನವರ ಉದಾತ್ತವಾದಂಥ ಒಂದು ತತ್ವಗಳನ್ನ ತಿಳಿಸ್ತಕ್ಕಂಥ ದಿಶೆಯಲ್ಲಿ ಒಂದು ಮಹತ್ವದ ಹೆಜ್ಜೆ, ಒಂದು ದೊಡ್ಡ ಹೆಜ್ಜೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಂದೊಂದು ದೃಢವಾದಂಥ ಒಂದು ನಂಬಿಕೆ, ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದಂಥ ಒಂದು ಕರ್ತವ್ಯ ಅಂದರೆ ದುಷ್ಟರನ್ನ ಶಿಕ್ಷೆ ಮಾಡ್ತಕ್ಕಂಥದ್ದು, ಶಿಷ್ಟರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಇದೇ ಕೆಲಸವನ್ನ ಕೃಷ್ಣ ಪರಮಾತ್ಮನು ಮಾಡಿದ ಸನಾತನ ಧರ್ಮದಲ್ಲಿ. ಈ ಕೆಲಸವನ್ನ ಕಲಿಯುಗದಲ್ಲಿ ಇವತ್ತು ಭಾರತದ ರಿಪಬ್ಲಿಕ್ ಆಫ್ ಇಂಡಿಯಾದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೌದಾ? ನಾನು ಅದಕ್ಕೆ ಯಾವಾಗಲೂ ಹೇಳಿದ್ದು, ಈ ಇಂಥ ಪವಿತ್ರ ಕರ್ತವ್ಯವನ್ನು ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿ ಆಗುವಂತ ಯೋಗ ಯಾರಿಗಾದರೂ ಬರಬೇಕಾದ್ರೆ ಅವರು ಕನಿಷ್ಠ ನಾನು ಲಿಂಗಾಯತ, ಪುನರ್ಜನ್ಮದಲ್ಲಿ ನನಗೆ ನಂಬಿಕೆ ಇಲ್ಲ, ಆದರೆ ಸನಾತನ ಧರ್ಮದಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಆದ್ದರಿಂದ ಆ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಕನಿಷ್ಠ 7 ಜನ್ಮ ಪುಣ್ಯ ಮಾಡಿದವರಿಗೆ ಮಾತ್ರ ಈ ಜನ್ಮದಲ್ಲಿ ಪೊಲೀಸ್ ಅಧಿಕಾರಿ ಆಗ್ತಕ್ಕಂಥ ಯೋಗ ಬರ್ತದೆ. ನಮ್ಮ ಬಸವರಾಜ ಅಡಿಗಾರ್ ಅವರು ಕನಿಷ್ಠ 7 ಜನ್ಮ ಪುಣ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ದೃಢವಾದಂಥ ಒಂದು ನಂಬಿಕೆ. ಈಗ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಮತ್ತೊಂದು ಈ ಜನ್ಮದಲ್ಲಿ ಮತ್ತೊಂದು ಬಹಳ ಪುಣ್ಯ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಏನಪ್ಪಾ ಅದು ಅಂದ್ರೆ, ನನ್ನೊಳಗಿನ ನಾನು ನೀನೇ ಅಂತಕ್ಕಂಥ ಕೃತಿಯಿಂದ ಬಸವಣ್ಣವರ ತತ್ವ ವಿಚಾರಗಳನ್ನ ಒಂದು ಜಗತ್ತಿನ 40% ಮಂದಿಗೆ ಮುಟ್ಟುವಂತೆ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರ ಮಾಡಿ ಪ್ರಚುರಪಡಿಸಿದ್ದಾರೆ. ಮತ್ತೆ ಈ ಪುಣ್ಯ ಕಾರ್ಯಕ್ಕೆ ಅವ್ರಿಗೆ ಏನು ಅದ್ರ ಒಂದು ರಿವಾರ್ಡ್ ಅಥವಾ ಬಹುಮಾನ ಸಿಗ್ಬೇಕಲ್ಲ. ನನ್ನ ದೃಷ್ಟಿಯಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ಒಂದೇ ಬಹುಮಾನ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವರು ಪೊಲೀಸ್ ಅಧಿಕಾರಿ ಆಗ್ತಾರೆ. ಆ ಯೋಗ ಅವ್ರಿಗೆ ಬರ್ತದೆ. ಯಾಕಂದ್ರೆ ಸುಲಭ ಇಲ್ಲ. ಎಲ್ಲ ನೋಡಿ, ಮಂತ್ರಿಗಳಾಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಯಾರು ಏನೇನೋ ಆಗ್ಬೋದು, ಶ್ರೀಮಂತ ಆಗ್ಬೋದು, ಬಸ್ ಓನರ್ ಆಗ್ಬೋದು, ಏನೇನೋ ಆಗ್ಬೋದು. ಆದರೆ ದುಷ್ಟರನ್ನ ಶಿಕ್ಷೆ ಮಾಡ್ತಕ್ಕಂಥ, ಶಿಷ್ಟರನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ, ಅಧಿಕಾರ, ಕರ್ತವ್ಯ ಯಾರಿಗಾದ್ರೂ ದೊರಿಬೇಕಾದ್ರೆ ಅವನು ಕಾಕಿನೇ ಹಾಕ್ಬೇಕು, ಪೊಲೀಸ್ ಆಫೀಸರೇ ಆಗ್ಬೇಕು. ಆದ್ದರಿಂದ ನನ್ನ ಒಂದು ದೃಢವಾದ ನಂಬಿಕೆ ಏನಪ್ಪಾ ಅಂದ್ರೆ, ಮುಂದಿನ ಜನ್ಮದಲ್ಲಿಯೂ ಸಹಿತ ಬಸವರಾಜ ಅಡಿಗಾರ್ ಅವರು ಪೊಲೀಸ್ ಅಧಿಕಾರಿ ಆಗ್ತಾರೆ. ಆದರೆ ಈ ಪುಣ್ಯ ಬಹಳ ಇರೋದ್ರಿಂದ ನಿಶ್ಚಿತವಾಗಿ ಅವರು ಬಿಗಿನಿಂಗ್ನಲ್ಲಿ ನನ್ನಂಗೆ ಡೈರೆಕ್ಟ್ IPS ಅಧಿಕಾರಿ ಆಗ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಹಳ ಸಂತೋಷದ ವಿಷಯ. ಇನ್ನೊಂದು ಏನಂದ್ರೆ, ಪೊಲೀಸ್ ಅಧಿಕಾರಿಗಳ ಕೆಲಸ ಬಹಳ ಕಷ್ಟವೇ ಇರ್ತದೆ. ನಾನು ಅನುಭವಿಸಿದ್ದೀನಿ 42 ವರ್ಷ ನನ್ನ ಗೌರ್ಮೆಂಟ್ ಸರ್ವಿಸಲ್ಲಿ. ಅಂಥದ್ರಲ್ಲಿಯೂ ಅವರು ಒಂದು ಆಧ್ಯಾತ್ಮಿಕ ಮನೋಭಾವದಿಂದ, ಆ ಒಂದು ಸಮರ್ಪಣಾ ಮನೋಭಾವದಿಂದ ಬಸವಣ್ಣವರ ವಚನಗಳನ್ನು ಅಭ್ಯಾಸ ಮಾಡಿ ಅವುಗಳನ್ನು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿದಾರಂದ್ರೆ ಇದು ನಿಜಕ್ಕೂ ಮಹತ್ತರವಾದಂಥ ಕೆಲಸ. ಅದಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಏನಾಗಿದೆ ಅಂದರೆ, ಬಸವಣ್ಣವರ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಕೆಲವು ಕೆಲಸಗಳನ್ನು ಮಾಡಬೇಕಾಗಿದೆ. ನಮ್ಮ ಬಸವಣ್ಣವರ ವಚನಗಳನ್ನು ಹೇಳುವುದು, ಅವನಾರವ ಅವನಾರವ ಇವನಾರವ ಎನ್ನದಿರಯ್ಯ, ಇವ ನಮ್ಮ ಕೂಡಲ ಸಂಗಮನ ಮಗನೆನ್ನಯ್ಯ ಅಂತ ಹೇಳೋದೆಲ್ಲ ಸುಲಭ ಇದೆ. ಯಾಕೆ ಬಸವಣ್ಣವರ ತತ್ವ ಪ್ರಚಾರ ಆಗ್ತಾ ಇಲ್ಲ ಅಂತಂದ್ರೆ, ಅದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ನಾವು ಬಸವಣ್ಣನವರ ಭಕ್ತರು, ನಾವು ಲಿಂಗಾಯತರು ಬಸವಣ್ಣವರ ತತ್ವಗಳನ್ನ ಬರೀ ಬಾಯಿಂದ ಹೇಳ್ತಾ ಇದ್ದೇವೆ ಹೊರತು ಅವುಗಳ ಪಾಲನೆ ಮಾಡ್ತಾ ಇಲ್ಲ. ನಾವು ಅವುಗಳನ್ನ ಪಾಲನೆ ಮಾಡಿದಾಗ ಮಾತ್ರ ನಾವು ಬಸವಣ್ಣನ ಉತ್ತರಾಧಿಕಾರಿಗಳಾಗ್ತೀವಿ, ಬಸವಣ್ಣನ ಭಕ್ತರಾಗ್ತೀವಿ, ಬಸವಣ್ಣವರ ಅನುಯಾಯಿಗಳಾಗ್ತೀವಿ.
ಯಾಕೆಂದ್ರೆ ಬಸವಣ್ಣವ್ರು ಏನು ಹೇಳಿದ್ರು, ಈಗ ಅವರು ಹಿರೇಮಠ ಅವ್ರು ಹೇಳಿದ್ರು ಏನಪ್ಪಾ, ತನ್ನ ಬಣ್ಣಿಸಬೇಡ, ಎದುರು ಅಳೆಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ. ಇವತ್ತು ದೊಡ್ಡ ಲಿಂಗಾಯತರು ಅಂತಕ್ಕಂಥವ್ರು ಇವತ್ತು ಏನ್ ಮಾಡಕತ್ತಾರ ಅಂದ್ರೆ, ಇವತ್ತು ಫೇಸ್ಬುಕ್ ವಾಟ್ಸಪ್ ಎಲ್ಲ ಕಡೆ ನೋಡಿದ್ರೆ ಅನ್ಯರಿಗೆ ಅಸಹ್ಯ ಪಡೆದು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಇದು ಸರಿಯಲ್ಲ. ಅದು ಸನಾತನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಅಥವಾ ಬೇರೆ ಯಾವುದೇ ಧರ್ಮ ಇರ್ಬೋದು. ಯಾವ ಧರ್ಮವನ್ನು ಹೀಯಾಳಿಸ್ತಕ್ಕಂಥ, ಯಾವ ಧರ್ಮವನ್ನು ಮೂದಲಿಸ್ತಕ್ಕಂಥ, ಬೇರೆ ಧರ್ಮೀಯರಿಗೆ ಅಪಮಾನ ಮಾಡತಕ್ಕಂಥ, ಬೇರೆ ಧರ್ಮೀಯರಿಗೆ ನೋವು ಕೊಡ್ತಕ್ಕಂಥ ಹಕ್ಕು ನಮ್ಮ ಲಿಂಗಾಯತರಿಗೆ ಯಾವತ್ತೂ ಇಲ್ಲ. ಅದು ಗಡಗೋರ ತಪ್ಪು, ಅದು ಗಡಗೋರ ಪಾಪ. ನಿಮ್ಮ ಧರ್ಮದ ಬಗ್ಗೆ ನೀವು ಹೇಳ್ಕೊಡ್ರಿ. ನಿಮ್ಮ ಧರ್ಮದ ಏನು ಪ್ಲಸ್ ಪಾಯಿಂಟ್ ಇದೆ ಅದನ್ನು ನೀವು ಪ್ರಚಾರ ಮಾಡಿ. ಆದರೆ ಬೇರೆಯವ್ರಿಗೆ ಮೂಡಲಿಕೆ ಮಾಡೋದು, ಬೇರೆಯವ್ರಿಗೆ ಬೈಯೋದು ಅಥವಾ ಬೇರೆಯವ್ರನ್ನು ಟೀಕಿಸೋದು ಅದು ನಮ್ಮ ಕರ್ತವ್ಯ ಅಲ್ಲ. ಮತ್ತು ಎರಡನೇದಾಗಿ ಇನ್ನೊಂದು ಹೇಳ್ತೀನಿ ಕೇಳಿ. ನಾವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲೋ ಸಭೆ ಸಮಾರಂಭಗಳಲ್ಲಿ ಬಸವಣ್ಣ ಅವರ ಹೆಸರು ವಚನಗಳನ್ನು ಹೇಳ್ಕೊತ ಹೋದರೆ ಬಸವ ಧರ್ಮ ಪ್ರಚಾರ ಆಗಲ್ಲ. ಒಬ್ಬನೇ ಒಬ್ಬ ವ್ಯಕ್ತಿ ಬಸವಣ್ಣವ್ರ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವನು ಕನಿಷ್ಠ 1 ಲಕ್ಷ ಜನರ ಮೇಲೆ ಪ್ರಭಾವ ಬೀರ್ತಾನೆ. 1 ಲಕ್ಷ ಜನ ಬಸವ ತತ್ವವನ್ನು ಒಪ್ಪಿಕೊಂಡು ಬಸವಣ್ಣವರ ಅನುಯಾಯಿಗಳಾಗ್ತಾರೆ. ಬಸವ ತತ್ವ ಪ್ರಚಾರ ಮಾಡ್ತಕ್ಕಂಥ, ಬಸವ ತತ್ವವನ್ನು ಪಸರಿಸ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂದರೆ ನಾವು ಬಸವಣ್ಣವರ ತತ್ವಗಳನ್ನು ಪಾಲಿಸಬೇಕು. ನನಗೆ ಗುರ್ತಿದೆ, ಸುಲಭ ಇಲ್ಲ. 100ಕ್ಕೆ 100 ಮಾಡಲಿಕ್ಕೆ ನನ್ನಿಂದನೂ ಸಾಧ್ಯ ಇಲ್ಲ, ನಿಮ್ಮಿಂದನೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಒಂದು 50%, 60%, 70% ಅಷ್ಟು ಪಾಲನೆ ಮಾಡಿದರೆ ಸಾಕು. ಅಷ್ಟು ಕೆಲಸ ನಾವು ಬಸವರಾಜ ಅಲಿಗಾರ್ ಅವರ ಕೃತಿಯಿಂದ ಸ್ಫೂರ್ತಿ ಪಡೆದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇವತ್ತು 2025, ನಾನು ಭಾಳ ದೊಡ್ಡ ಗುರಿ ಇಟ್ಕೊಂಡಿಲ್ಲ. 2035 ಅನ್ನುವಷ್ಟರಲ್ಲಿ ಜಗತ್ತಿನಲ್ಲಿ ಬಸವದ ಅನುಯಾಯಿಗಳ, ಬಸವಣ್ಣವರ ತತ್ವಗಳನ್ನು ಪಾಲಿಸ್ತಕ್ಕಂಥವ್ರು, ಅವರಿಗೆ ಲಿಂಗಾಯತರು ಅಂತ ಹೇಳ್ರಿ, ವೀರಶೈವರು ಅಂತ ಹೇಳ್ರಿ, ಏನಾದರೂ ಹೇಳ್ಕೊಳ್ಳಿ, ಅವ್ರ ಸಂಖ್ಯೆ 0.5ದಿಂದ 2035ಕ್ಕೆ 1% ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಏನು ಬಸವಣ್ಣನ ತತ್ವ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನಮ್ಮದು. ಬರೀ ಪ್ರಚಾರಕ್ಕಾಗಿ ಪ್ರಚಾರ ಅಲ್ಲ. ಬಸವಣ್ಣನ ತತ್ವದ ಲಾಭ, ಬಸವಣ್ಣ ತತ್ವದಲ್ಲಿ ಇರ್ತಕ್ಕಂಥ ಒಂದು ಅಮೃತ ಏನಿದೆ ಅದು ಹೆಚ್ಚು ಜನಕ್ಕೆ ಸಿಗಲಿ ಅಂತಕ್ಕಂಥ ಆಸೆ ಹೊರತು ನಮಗೇನು ಬಸವಣ್ಣವರ ಫಾಲೋ ಮಾಡ್ತಕ್ಕಂಥ, ಬಸವ ತತ್ವವನ್ನು ಅನುಸರಿಸ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾದರೆ ನನಗೆ ಸಂತೋಷ ಆಗಲ್ಲ. ಅದರ ಒಂದು ಲಾಭವನ್ನು ಪಡಿತಕ್ಕಂಥವ್ರು, ಆ ಅಮೃತವನ್ನು ಸೇವಿಸ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿ ಅವರ ಜೀವನವೂ ಉದ್ಧಾರ ಆಗಲಿ, ಅವರು ಕೃತಾರ್ಥರಾಗಲಿ, ಅವರು ನೆಮ್ಮದಿಯಿಂದ ಜೀವನ ಮಾಡಲಿ, ಅವರು ಜೀವನದಲ್ಲಿ ಮುಂದೆ ಬರಲಿ ಅನ್ನೋ ಆಸೆಯಿಂದ ನಾನು ಬಸವ ತತ್ವ ದೊಡ್ಡದಾಗಲಿ, ಭಾಳಷ್ಟು ಜನರು ಅದನ್ನು ಅನುಸರಿಸುವಾಗಿ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಏನಿದೆ, ನೀವೆಲ್ಲರಲ್ಲಿ ಬಿಜಾಪುರ ಜಿಲ್ಲೆಯಿಂದ ಬಂದವರು ಭಾಳ ಇದ್ದೀರಿ. ನಾನು ನನ್ನ ಜೀವನಕ್ಕೆ ನನಗೆ ಉದ್ಧಾರ ಮಾಡಿರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆನೇ. ಆದರೆ ಮುಂದೆ 97ರಲ್ಲಿ ಆಗಸ್ಟ್ ಜುಲೈ ತಿಂಗಳಲ್ಲಿ ನಾನೇ ತಪ್ಪು ಮಾಡಿ ಭೀಮಾ ನದಿಯಿಂದ ಕೃಷ್ಣಾ ನದಿಯವರೆಗೆ ಸಾವಳಗಿ ಹೋಬಳಿ ಒಂದು ಬಿಟ್ಟು ಬಿಜಾಪುರ ಜಿಲ್ಲೆ ಮಾಡಿದೆ. ಮತ್ತು ಕೃಷ್ಣಾ ನದಿಯಿಂದ ಮಲಪ್ರಭಾ ನದಿಯವರೆಗೆ ಬಾಗಲಕೋಟೆ ಜಿಲ್ಲೆ ಮಾಡಿದೆ. ಜಿಲ್ಲೆ ಡೆಫರೆಂಟ್ ಆಗಿದ್ರು ಸಹಿತ ಇವತ್ತು ಸ್ಪಿರಿಟು, ಇವತ್ತು ಜನರ ಭಾವನೆಗಳು ಎಲ್ಲ ಅಖಂಡ ಬಿಜಾಪುರ ಜಿಲ್ಲೆನೇ ಇದೆ. ಬಿಜಾಪುರ ಜಿಲ್ಲೆ ಬಹಳ ವಿಸ್ತಾರವಾದಂಥ ಜಿಲ್ಲೆ, ಬರೀ ಕ್ಷೇತ್ರದಲ್ಲೆಲ್ಲ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಇವತ್ತು 2.5 ಲಕ್ಷ ಸೈನ್ಯ ಇರ್ತಕ್ಕಂಥ, 50 ವರ್ಷದಿಂದನೂ 2.5 ಲಕ್ಷ ಸೈನ್ಯ ಇರ್ತಕ್ಕಂಥ ಭಾರತದ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಕಾಶ್ಮೀರ ಏನಿದೆ, ಬಿಜಾಪುರ ಜಿಲ್ಲೆಗಿಂತ ಚಿಕ್ಕದು ವಿಸ್ತಾರದಲ್ಲಿ. ನೀವು ಭಾಳ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಡೀ ಕಾಶ್ಮೀರದ ಒಂದು ವಿಸ್ತಾರ, ಜಮ್ಮು ಹೇಳ್ತಾ ಇಲ್ಲ ನಾನು, ಲಡಾಖ್ ಹೇಳ್ತಾ ಇಲ್ಲ, ಎಲ್ಲಿ ಪ್ರಾಬ್ಲಮ್ ಇದೆಯೋ ಅದನ್ನು ಹೇಳ್ತಾ ಇದ್ದೀನಿ. ಕಾಶ್ಮೀರದ ಒಂದು ವಿಸ್ತಾರ 14,800 ಚದರ ಕಿಲೋಮೀಟರ್.
ನಮ್ಮ ಅವಿಭಾಜಿತ ಬಿಜಾಪುರ ಜಿಲ್ಲೆ ವಿಸ್ತಾರ 15,700 ಕಿಲೋಮೀಟರ್. ಅಲ್ಲಿ 2.5 ಲಕ್ಷ ಸೈನ್ಯ ಇಟ್ಟು ನಾವು ಕಳೆದ 50-60 ವರ್ಷಗಳಿಂದ ಶಾಂತಿಯನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಇಮ್ಯಾಜಿನ್ ಮಾಡಿ, ಬಿಜಾಪುರ ಒಂದೇ ಜಿಲ್ಲೆಯಲ್ಲಿ 2.5 ಲಕ್ಷ ಸೈನ್ಯ ಇದ್ರೆ ಏನೇನು ಆಗುತ್ತೆ ಅಂತ. ಮನಸ್ಸು ಬರೀ ವಿಸ್ತಾರ, ಭೌಗೋಳಿಕವಾಗಿ ವಿಸ್ತಾರ ಅಲ್ಲ, ಬಿಜಾಪುರ ಜಿಲ್ಲೆ ಮನಸ್ಸು ಬಹಳ ವಿಸ್ತಾರ. ಅದಕ್ಕಾಗಿ ಬಸವಣ್ಣಂತ ಮಹಾ ಮಾನವತಾವಾದಿ ದಾರ್ಶನಿಕರು 12ನೇ ಶತಮಾನದಲ್ಲಿ ಹುಟ್ಟಿದ್ರೆ 20ನೇ ಶತಮಾನದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಅವತರಿಸಿದ್ರು. ಅದೇ ಪ್ರಕಾರ ಬೇರೆ ಬೇರೆ ಕಾಲದಲ್ಲಿ ನಮ್ಮ ನಿಂಬಾಳ ಆಶ್ರಮದಲ್ಲಿ ಇರ್ತಕ್ಕಂಥ ರಾನಡೆಯವರು ಇರ್ಬೋದು, ಕಾಕಂಡಿಕಿ ಮಹಿಪತಿ ದಾಸರು ಇರ್ಬೋದು, ಬೇರೆ ಬೇರೆ ವಿಚಾರಧಾರೆ ಇರ್ತಕ್ಕಂಥ ಹಲವಾರು ಮಹಾಮಹಿಮರು, ಸಂತರು, ಶ್ರೇಷ್ಠರು, ತತ್ವಜ್ಞಾನಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. ಮತ್ತು ಇನ್ನೊಂದು ಮೂರನೇ ವಿಷಯ ನಮ್ದು ಏನಿದೆ ಅಂದರೆ, ಎಲಿಗಾರ್ ಅವರು DSP ಇರ್ಬೋದು. ನಾನೊಂದು ವಿಷಯ ಹೇಳ್ತೀನಿ. ನಾನು ಇಂಡಿ ಒಳಗಿದ್ದೆ 71ರಿಂದ 76 ಡಿಸೆಂಬರ್ ತನಕ. ಅಲ್ಲಿ ಹುಸೇನ್ ಸಾಬತ್ತ ಒಬ್ಬ ಪಟ್ಟೆವಾಲ ಇದ್ದ. ಅವನು 1946ರಲ್ಲಿ ಬಾಂಬೆ ಗೌರ್ಮೆಂಟ್ ಇದ್ದಾಗ ಇಂಡಿ ತಾಲೂಕು ಆಫೀಸಲ್ಲಿ ಪಟ್ಟೆವಾಲ ಅಂತ ಸೇರಿಸ್ಕೊಂಡಿದ್ದ. ಅವನ ಕೆಲಸ ಏನಪ್ಪ ಅಂದರೆ, ತಹಶೀಲ್ದಾರ್ ಮುಂದೆ ಒಂದು ಪಟ್ಟ ಹಾಕ್ಕೊಂಡು, ಕೆಂಪು ಇದನ್ನ ಹಾಕ್ಕೊಂಡು, ಪೈಜಾಮ ಮತ್ತು ಶರ್ಟ್ ಹಾಕ್ಕೊಂಡು, ಅದ್ರ ಮೇಲೆ ಒಂದು ಕೋಟ್ ಹಾಕ್ಕೊಂಡು ಅವನು ಏನು ಮಾಡ್ತಾ ಇದ್ದ ಅಂದರೆ, ತಹಶೀಲ್ದಾರ್ ದಫ್ತರ್ ಅಂದರೆ ಫೈಲ್ ಮುಂದೆ ಹಿಡ್ಕೊಂಡು ಅವ್ನು ಮುಂದೆ ಹೋಗವ, ತಹಶೀಲ್ದಾರ್ ನಡ್ಕೊಂಡು ಹೋಗೋರು. ಅವಾಗಿನ ಕಾಲದಾಗ ತಹಶೀಲ್ದಾರ್ಗೂ ಜೀಪ್ ಇರಲಿಲ್ಲ, ಅಂಥ ಪರಿಸ್ಥಿತಿ. ಆದರೆ ಆ ಪಟ್ಟೆವಾಲ ಹುಸೇನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರಲ್ಲ ಇಡೀ ಇಂಡಿ ತಾಲೂಕು. ಇಂಡಿ ತಾಲೂಕು ಅಂದರೆ ಇಂಡಿ ಮತ್ತು ಚಡ್ಚನಿ 2 ತಾಲೂಕು ಕೂಡ ಹೇಳ್ತಾ ಇದ್ದೀನಿ ಇವತ್ತು. ಅವ್ರು ಏನು ರೆಸ್ಪೆಕ್ಟ್ ಕೊಡ್ತಿದ್ರಲ್ಲ, ಆ ರೆಸ್ಪೆಕ್ಟು ಓಬೇದುಲ್ಲಾ DC ಇದ್ರು ಅವ್ರಿಗೂ ಸಿಗ್ತಿರ್ಲಿಲ್ಲ. ಎಲ್ಲ ಗೌಡರು, ಎಲ್ಲ ಕುಲಕರ್ಣಿಯರು, ಎಲ್ಲ ವ್ಯಾಪಾರಸ್ಥರು ಇಂಡಿಗೆ ಬಂದರೆ ಮೊದಲು ತಹಶೀಲ್ದಾರರು AC ಯಾರಿಗೂ ಭೇಟಿ ಹಾಕಿದ್ದಿಲ್ಲ. ಅವ್ರು ಭೇಟಿ ಆಗೋದು ಹುಸೇನಿ ಪಟ್ಟೆವಾಲಾಗ. ಅವನು ಹೇಳ್ದಂಗೆ ಆದರೆ ಎಲ್ಲ ಕೆಲಸ ಕರೆಕ್ಟಾಗಿ ಆಗೋದು. ಹಾಗೆ ಜನರು ಒಂದು ರೆಸ್ಪೆಕ್ಟ್ ಗಳಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಸವರಾಜ್ ಎಲಿಗಾರ್ ಅವರು ರ್ಯಾಂಕಲ್ಲಿ DSP ಇರಬೇಕು. ಒಬ್ಬ DGಗಿಂತ ಹೆಚ್ಚು ರೆಸ್ಪೆಕ್ಟ್ ಇವತ್ತು ಅವ್ರದ್ದಾಗಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೀನಿ. ಯಾಕಂದರೆ ಮನುಷ್ಯ ಮುಂದೆ ಬರೋದು ತನ್ನ ಕರ್ಮದಿಂದ, ತನ್ನ ನಡತೆಯಿಂದ, ತನ್ನ ವ್ಯವಹಾರದಿಂದ. ಆ ರೀತಿ ಅವ್ರ ಹುದ್ದೆ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಅದು ಮುಖ್ಯ ಅಲ್ಲ. ಈಗ ಬಸವರಾಜ್ ಎಲಿಗಾರ್ ಅವರ ಕಾಣಿಕೆ ಸಮಾಜಕ್ಕೆ ದೊಡ್ಡದಿದೆ, ಅವರ ಒಂದು ವ್ಯವಹಾರ ದೊಡ್ಡದಿದೆ, ಅವರ ಒಂದು ವಿಚಾರ ದೊಡ್ಡದಿದೆ. ಆದ್ದರಿಂದ ಯಾವ ಕಾರಣಕ್ಕೂ ಸಹಿತ ಬಸವರಾಜ್ ಎಲಿಗಾರ್ ಅವರನ್ನು ನೀವು ಯಾರು DSP ಅಂತ ನೋಡಬಾರದು. ಒಬ್ಬ ಮಹಾನ್ ಮತ್ತು ಸಮರ್ಪಿತವಾದಂಥ ಬಸವ ತತ್ವಜ್ಞಾನಿ ಅಂತ ನೀವು ನೋಡಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೇನೆ. ಇವತ್ತು ಹೇಳೋರು ಯಾರು, ನಮ್ಮ ಹಳಕಟ್ಟಿಯವ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ರು. ಹಳಕಟ್ಟಿಯವರು ನಮ್ಮೂರು ಅಳಿಯಂದ್ರು. ನಾನು ಸಣ್ಣವರಿದ್ದಾಗ ಅವ್ರು ಎಂಥ ಕಷ್ಟದಲ್ಲಿದ್ದರು ಅಂತಂದರೆ, ಅವರು 1958 ಬೇಕು, ನನಗೊಂದು 3-4 ವರ್ಷ ಆಗಿತ್ತು ಅಷ್ಟೇ. ಆಗ ಅವ್ರು ನಮ್ಮ ಮನೆಗೆ ಬಂದು ನಮ್ಮ ಮುತ್ಯಾಗಿ ಭೇಟಿಯಾಗಿ ಒತ್ತಾಯ ಮಾಡಿ ಶಿವಾನುಭವ ಪತ್ರಿಕೆ ಆಜೀವ ಚಂದಾದಾರ ಮಾಡಿ ರಸೀಟ್ ತೊಗೊಂಡು ದುಡ್ಡು ತೊಗೊಂಡು ಹೋದ್ರು. ಅಂಥ ಕಷ್ಟದಲ್ಲಿ ಜೀವನ ಕಳೆದವರು. ಬಸವಣ್ಣನವರಿಗೆ, ಬಸವಣ್ಣನವರ ತತ್ವಕ್ಕೆ, ಬಸವಣ್ಣವರ ವಚನಕ್ಕೆ ಪುನರ್ಜನ್ಮ ಕೊಟ್ಟಂಥ ಮಹಾಮಹಿಮರು ಯಾರಾದರೂ ಇದ್ರೆ ಅದು ವಚನ ಪಿತಾಮಹ ಪಗು ಹಳಕಟ್ಟಿಯವರು. ಅವರು ನಮ್ಮ ಬಸವಣ್ಣವರ ವಚನಗಳು ಕಲ್ಯಾಣ ಕ್ರಾಂತಿಯ ನಂತರ ಎಲ್ಲೆಲ್ಲೋ ಅಡಗಿಸಲ್ಪಟ್ಟು ಮುಚ್ಚಿಟ್ರು. ಅದಾದಮೇಲೆ ನಮಗೆ ರಾಜಾಶ್ರಯ ಸಿಗಲಿಲ್ಲ. ಈ 700 ವರ್ಷಗಳಲ್ಲಿ ಎಷ್ಟೋ ವಿಚಾರಗಳು ಬಸವಣ್ಣವರ ಅನುಯಾಯಿಗಳು ಅನಿಸ್ಕೊಳ್ತವ್ರು ಬೇರೆ ಬೇರೆ ಧರ್ಮಗಳಿಂದ ತಗೊಂಡ್ರು. ಯಾಕೆ ಅಂತಂದರೆ ಇದು ಸಾಮಾನ್ಯವಾದಂಥ ಒಂದು ಲೌಕಿಕ ಪ್ರತಿಕ್ರಿಯೆ. ಒಂದೇ ಸಮಾಜದಲ್ಲಿ ಹಲವಾರು ತತ್ವ ಮತ್ತು ಸಿದ್ಧಾಂತಗಳಿದ್ದಾಗ ಒಂದು ಸಿದ್ಧಾಂತದ ಪ್ರಭಾವ ಮತ್ತೊಂದು ಸಿದ್ಧಾಂತದ ಮೇಲೆ ಆಗುತ್ತೆ. ಆ ರೀತಿ ಸನಾತನ ಧರ್ಮದ ಹಲವಾರು ಆಚರಣೆಗಳು ಲಿಂಗಾಯತರಲ್ಲಿ ಬಂದವ. ಅದ್ರ ಬಗ್ಗೆ ಯಾರೂ ಬೇಜಾರು ಮಾಡ್ಕೋಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ. ಈಗ 1936 ನಂತರ
ಒಂದು ನವೋದಯ ಆಗಿದೆ. ಅವರು ಪಗು ಅಳಕಟ್ಟಿ ಅವರ ಪರಿಶ್ರಮದಿಂದ ಅವ್ರ ವಚನಗಳು ಬೆಳಕಿಗೆ ಬಂದಿದ್ದಾವೆ. ಅದರ ಬಗ್ಗೆ ನಾವು ಅಭಿಮಾನ ಪಡೋಣ, ಅವುಗಳನ್ನು ಅಭ್ಯಾಸ ಮಾಡೋಣ, ಅವುಗಳನ್ನು ಆಚರಣೆ ಮಾಡೋಣ. ಆದರೆ ನಾ ಎಲ್ಲ ಲಿಂಗಾಯತರಲ್ಲಿ, ಎಲ್ಲ ಬಸವಣ್ಣವರ ಭಕ್ತರಲ್ಲಿ ನಾ ಹೇಳ್ತೀನಿ ಕೇಳಿ, ಬೇರೆಯವರ ಬಗ್ಗೆ ದ್ವೇಷ ಸದಾ ಯಾವ ಕಾಲಕ್ಕೂ ಸಲ್ಲದು. ನಾವು ಬೇರೆಯವ್ರಿಗೆ ದ್ವೇಷ ಮಾಡೋದು, ಬೇರೆಯವ್ರಿಗೆ ಅವಹೇಳನೆ ಮಾಡೋದು ಇದು ಬಸವಣ್ಣನ ಸಂಸ್ಕೃತಿ ಅಲ್ಲ. ಎಲ್ಲರನ್ನೂ ಗೌರವಿಸಬೇಕು. ಯಾಕಂದರೆ ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕವಾದಂಥ ವಿಚಾರ. ಅದರ ಬಗ್ಗೆ ಯಾರೂ ಒತ್ತಾಯ ಮಾಡೋಕ್ಕಾಗಲ್ಲ. ಅವರವರು ತಮಗೆ ತಿಳ್ಕೊಂಡು ಅವ್ರ ಸಮರ್ಪಣಾ ಭಾವದಿಂದ ಅವರು ಅದನ್ನು ಸ್ವೀಕರಿಸಿದ್ರೆ ಓಕೆ. ಆದರೆ ನಮ್ಮ ವಿಚಾರಗಳನ್ನು ಬೇರೆಯವ್ರ ಮೇಲೆ ಒತ್ತಾಯದಿಂದ ಹೇರಿ ಅವರನ್ನು ಆಚರಣೆ ಮಾಡಬೇಕಂತ ಬಯಸೋದು ಸರ್ವತಾ ತಪ್ಪು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಇಷ್ಟೊಂದು ವಿಷಯ ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಸವರಾಜ ಅಲಿಗಾರ್ ಅವರಿಗೂ, ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದವರು ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಒಂದು ಈ ವಿಷಯದಲ್ಲಿ ಇದು ಏನು ಇವ್ರ ಪುಸ್ತಕ ಇದೆ, ಇದು ಬರೀ 801 ಪುಟದ ಪುಸ್ತಕ ಅಲ್ಲ. ಇದು ಬಸವ ತತ್ವ ವಾಹಿನಿ. ಇದು ಹರಿಬೇಕು, ಎಲ್ಲ ಕಡೆ ಹರಿಬೇಕು, 5 ಖಂಡಗಳಲ್ಲಿ ಹರಿಬೇಕು. ಈಗ ಆಸ್ಟ್ರೇಲಿಯಾದವ್ರು ಬಂದಾರ, ಯುರೋಪಲ್ಲಿ ಹೋಗ್ಬೇಕು, ಅಮೇರಿಕಾದಲ್ಲಿ ಹೋಗ್ಬೇಕು, ದಕ್ಷಿಣ ಅಮೇರಿಕಾದಲ್ಲಿ ಹೋಗ್ಬೇಕು, ಎಲ್ಲ ಕಡೆ ಇದು ಹೋಗ್ಬೇಕು. ಯಾಕಂದ್ರೆ ಇದು ಸಂಜೀವಿನಿ, ಇದು ಅಮೃತ, ಇದು ಮಾನವೀಯತೆಯ ಒಂದು ಅತ್ಯಂತ ಗೌರವಾನ್ವಿತವಾದಂಥ ತತ್ವ ಏನಾದರೂ ಇದ್ರೆ ಅದು ಬಸವ ತತ್ವ. ಈಗಾಗಲೇ ಬಸವ ತತ್ವ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 14 ಆರ್ಟಿಕಲ್ 19 ಆರ್ಟಿಕಲ್ 25 ಮತ್ತು ಪ್ರಿಯಾಂಬಲ್ ಅಲ್ಲಿದೆ. ಅದೇ ಪ್ರಕಾರ ಇವತ್ತು ಜಗತ್ತಿನ ಎಲ್ಲ ದೇಶಗಳಲ್ಲಿಯೂ ಸಹಿತ ಬಸವಣ್ಣವರು ಏನು ಹೇಳಿದ್ರು ಅದೇ ಜಾರಿಯಲ್ಲಿದೆ. ಅದರ ಬಗ್ಗೆ ನಾವು ಹೆಮ್ಮೆ ಪಡಬೇಕೆ ಹೊರತು ದುರಭಿಮಾನ ಪಡಬಾರ್ದು. ಆದ್ದರಿಂದ ಬಸವ ತತ್ವ ಬರೀ ಲಿಂಗಾಯತರದಲ್ಲ, ಕರ್ನಾಟಕದಲ್ಲ, ಭಾರತದಲ್ಲ, ಇಡೀ ಮಾನವ ಕುಲದು ಅಂತಕ್ಕಂಥದ್ದನ್ನು ನೆನಪಿನಲ್ಲಿಟ್ಟುಕೊಂಡು ಅದನ್ನು ಎಲ್ಲರಿಗೂ ಹಂಚತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಬಸವರಾಜ ಅಲಿಗಾರ್ ಅವ್ರಿಗೆ ಮುಂದೆ ಬಹಳ ಸುದೀರ್ಘವಾದಂಥ ಪ್ರಯಾಣ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಬಸವ ತತ್ವದ ಮೇಲೆ ಇದೇ ಥರದ ಹಲವಾರು ಪುಸ್ತಕಗಳನ್ನು ತಂದು ಈ ಬಸವ ತತ್ವಕ್ಕೆ ಮತ್ತು ಸಮಾಜಕ್ಕೆ ಹೆಚ್ಚಿನ ಸೇವೆ ಮಾಡತಕ್ಕಂಥ ಅವಕಾಶ ಸಿಗಲಿ. ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಪರಮಾತ್ಮ ಬಸವೇಶ್ವರರು ಕರುಣಿಸಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.